ಸೀತಾರಾಮ ಕಲ್ಯಾಣ ನೋಡಿ. ಇದೆಲ್ಲ ಲಾಸ್ಟಲ್ಲಿ ಕಲಾಕೃತಿಯಲ್ಲಿ ಕಾಲಭೈರವಿ ವಿಜಯನಗರದ ಒಂದು ಸ್ಟ್ಯಾಚ್ಯೂ ಇದೆ ನೋಡಿ. ಖಡ್ಗ, ಸೂರ್ಯ, ಚಂದ್ರ, ವರಹ ಸ್ವಾಮಿ. ಇಲ್ಲಿ ಇದು ವಿಜಯನಗರದ ಒಂದು ಪರಂಪರೆಯ ಕಥೆ. ಅವರು ಒಂದು ತ್ರಯಂಬಕೇಶ್ವರ ಒಂದು ದೇವಸ್ಥಾನ ಕಟ್ಟಿಸಿದ್ರು. ಇದು ದರ್ಬಾರ್ ಹಾಲ್ ನೋಡಿ. ಇಲ್ಲಿ 36 ಕಂಬದ ದರ್ಬಾರ್ ಹಾಲಲ್ಲಿ ಇಲ್ಲಿ ರಾಜ ರಾಣಿಗಳು ಕೂತ್ಕೊಂಡು ಓಲಿ ಹಾಕಂತ ಜೋಕಾಲಿ. ಅಮ್ಮ ಇಲ್ಲಿ ದುಡ್ಡು ಮುಡಿಸ್ಕೊಂಡೆ ರಾಣಿ ಬರ್ತಾ ಇದ್ರಂತೆ. ಓಲ್ಸು ನಾವು 2008ರಲ್ಲಿ ನೋಡಾಗ ಕಲ್ಲು ಬಲೆ, ಒಂದು ಕಲ್ಲು ರಿಂಗು, ಗ್ರಾನೈಟ್ ಕಲ್ಲು, ತೂಗುವ ಹೂವಾಲಿ. ಉಗಾದಿ ಹಬ್ಬದ 15 ಜನಕ್ಕೆ ಶಿವನೇ ರಾಜ, ಪಾರ್ವತಿನೇ ರಾಣಿ. ಒಂದು ಆರ್ಟಿಫಿಷನ್ ಕಾಲು ಹಾಕಿ ತೂಗು ಓಲೆ ಮಾಡ್ಬಿಡ್ತೀವಿ ಅಮ್ಮ. ಓಲೆ ಮಾಡ್ಬೇಕು, ಕಲೆನೋತ್ಸವ ಮಾಡ್ಬೇಕು. ಮತ್ತು ಅದು ಸ್ವಯಂಭೂ ಉದ್ಭವಲಿಂಗ. ಅಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ನಂದಿ ಹೋಗ್ತಕ್ಕಂಥದ್ದು ಗರುಡ ವಾಹನ ಮಹಾವಿಷ್ಣು. ಈ ಕಡೆ ನಿಮ್ಮ ನಂಬಿಕೆ ಪ್ರಾರ್ಥನೆ ಇದು ಕುಬೇರ. ಜಾಹೀರ ಚಾನಲ್ನೆಲ್ಲ ಬರ್ತಾ ಇದೆ ಅಮ್ಮ. ಅದಕ್ಕೊಂದು 10 ರೂಪಾಯಿ 100 ರೂಪಾಯಿ ಮುಡ್ಸ್ಕೊಂಡು ಮನೆ ತಗೊಂಡೋಗಿ. ಸಾಲ ಮೋಸ ಆಗಿರೋದು ಅಕಸ್ಮಾತ್ ನೀವು ಸ್ವಲ್ಪ 40 ವರ್ಷಕ್ಕೆ ದರ್ಶನ ಕೊಡ್ತಾ ಇದ್ದಾರೆ. 40, 50, 30, 20 ವರ್ಷದವರು ಇದ್ದೀರಾ. ಇವತ್ತು ನಮಗೆ ಈ ತಾಯಿ ದರ್ಶನ ಕೊಡ್ತಾ ಇದ್ದಾರೆ. ಯಾವ ರೀತಿ ಅಂತಂದ್ರಮ್ಮ, ಇಲ್ಲೂ ಹಂಗೆ 3 ಕಲರ್. ಇಲ್ಲಿ ಚೆನ್ನಾಗಿ ವಿಭಿನ್ನವಾಗಿ ಕನಕ ಕುಂಕುಮ ಪೂಜೆ ಏನೇ ಮಾಡ್ಬೇಕಾದ್ರೆ ಹೆಣ್ಮಕ್ಳು ಬರದೇ ಇದ್ದವರು ಈ ಮಂತ್ರ ನಿಮಿತ್ತವಿದೆ. ಆದರೆ ಇಲ್ಲಿ ಪ್ರಮುಖರು 50 ವರ್ಷ, 30, 40, 28, 30 ಎಲ್ಲ ಏಜ್ನವರು ಇದ್ದೀರಾ. ಆದರೆ ಬಾಲ್ಯದಲ್ಲಿ 12 ವರ್ಷ ಕಳೆದ ಮೇಲೆ ನೆನಪಿನ ಶಕ್ತಿ ಬರೋದು ಮಕ್ಕಳಿಗೆ. ನಿಮ್ಗೆಲ್ಲರಿಗೂ ಅಷ್ಟೇ, ನಮಗೂ ಅಷ್ಟೇ. 12 ವರ್ಷ ಕಳೆದ ಮೇಲೆ ಇವತ್ತೇ ಮೊದಲು ನಿಮ್ಮ ಈ ತಾಯಿನ ನೀವು ದರ್ಶನ ಮಾಡ್ತಾ ಇರೋದು. ಯಾವ ರೀತಿ ಅಂದರೆ, ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಸಾಧಕೆ ಶರಣ್ಯೇ ಶ್ರೀ ತ್ರ್ಯಂಬಕೆ ದೇವಿ ನಾರಾಯಣ ಶ್ಲೋಕ ಹೇಳ್ತೀವಲ್ವಾ. ತ್ರ್ಯಂಬಕೆ ಶ್ರೀ ಗೌರಿ ದೇವಿ ದೇವಸ್ಥಾನ ನೋಡಿದ್ದೀರಾ? ಹೇಳೋದಲ್ಲ, 3-4 ದಿನದಿಂದ ಯಾರನ್ನೂ ಕಳಿಸಿಲ್ಲ, ಒಂದು ಗುಂಪು ಕಳಿಸ್ತೀನಿ ಅಂತ ನೀವು ದರ್ಶನ ಮಾಡಿದವರು ಹೆಣ್ಮಕ್ಳು ಬಂದೇ ಇಲ್ಲಮ್ಮ. ಉದಾಹರಣೆ. ಆದರೆ ನೋಡಿ, ಇಲ್ಲಿ ಈ ಥರ ವ್ಯಕ್ತಿತ್ವ ಒಂದು ಹೆಸರಿದೆ. ಆ ಹೆಸರು ಅಂತ ಇದ್ದರೆ ಯಾವುದೋ ರೂಪದಲ್ಲಿ ಕರೆಸ್ತೀನಿ ಅಂತದೆ ದೇವ್ರು ನೋಡಿ. ನಿಮ್ಮ ಸುಮ್ಮನೆ ಬಂದಿಲ್ಲಮ್ಮ. ಇಲ್ಲಿಗೆ ಅಡ್ರೆಸ್ ಕೇಳಿದ್ರೆ ಯೂಟ್ಯೂಬಲ್ಲಿ ನೋಡಿದ್ರೆ ಗೊತ್ತಿಲ್ಲ, ಆದರೆ ಬರೇಳುತ್ತಾ ಇದ್ದೇವೆ. ಅದಕ್ಕೆ ಎಲ್ಲ ದೇವ್ರನ್ನೂ ಒಂದೇ ದುಡಿಯಿಂದ ಸೂರ್ಯನ ಬೆಳಕು ಬಿದ್ದಂಥ ಬೆಳಕನ್ನ ನೀವು ನೋಡಿದ್ರ ಅಂತ ಕೇಳುತ್ತೆ ಮನಸ್ಸಲ್ಲಿ. ನಾವು ನೋಡಿದ ಕಣಪ್ಪ ಈ ದೇವಸ್ಥಾನಕ್ಕೆ ಒಂದು ಸಮಾಧಾನ ಆಯಿತು ಅಂದಾಗ ನಂದಿ ಹತ್ರ ಹೋಗಿ ಕೆಟ್ಟದನ್ನ ಪಾದ ತುಳ್ಕೊತಾನೆ, ಸೂರ್ಯಚಂದ್ರ ಬೆಳಕು ಕೊಡ್ತಾನೆ, ಒಂದೇ ಮನಸ್ಸಲ್ಲಿ ಹೋಗಿ ನಿಮ್ಮ ಜನ ಬೆಳಕಾಗುತ್ತೆ ಅಂತ ಈ ದೇವಸ್ಥಾನ ಒಂದು ಕಥೆ ಇದೆಯಮ್ಮ. ಯಾವ ರೀತಿ ಅಂದರೆ, ದುರ್ಗಾದೇವಿ ಕಣ್ಣಲ್ಲಿ ಈಗಲೂ ಓಪನ್ ಕಾಣುತ್ತೆ. ಸಣ್ಣ ಜೋಳ ಕಣಾಗ ನೀರು ಬರೋ ಗುರ್ತು ಕಾಣುತ್ತೆ. ಇನ್ನು ಮುಂದೆ ಈ ದೇವರು ಮತ್ತು ತ್ರಯಂಬಕ ಪೂಜೆ ಮಾಡಿ ಆ ದಾಯಿ ಮಾಡಿಲ್ಲದೆ ಇದ್ದಾಗ ಈ ಘಟನೆ ಆದದ್ದು. ಇನ್ನು ಮುಂದೆ ನೀವು ಈ ಮಂತ್ರ ಹೇಳಿದ ತಕ್ಷಣ ಈ ದೇವ್ರು ಇದೆ ಅಂತ ನೋಡ್ಕೊಳ್ಳಿ. ಆದರೆ ಈ ದೇವ್ರ ನಾನು ಕೈಲಾಡ್ಸಲ್ಲಂಗೆ ಇದೇ ನೇರವಾದ ಬೆಳಕು, ಸೂರ್ಯನ ಬೆಳಕು ಬರುತ್ತೆ. ಒಂದು ಸ್ವಲ್ಪ ಸೈಡ್ ಕುಸು ಅಮ್ಮ. ಹೊರಗಡೆ ಏನು ಕಲರ್ ಇದೆ. త్రయంబకేశ్వర టెంపుల్ అండి. అసలు పంతులు గారు అయితే ప్రతి ఒక్కటి చాలా వివరంగా చెప్పారనమాట. అంత బాగుంది అసలు. ఆ టెంపుల్లో పీస్ఫుల్గా ఉందన్నమాట. అక్కడ బాగా జరగట్లేదండి. మీరు వీలైనంత అందరికీ షేర్ చేయండి. గుడి డెవలప్మెంట్కి అని చెప్పారు. వీడియో నచ్చితే లైక్, షేర్, సబ్స్క్రైబ్.